ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಇವಾಗ ಎದ್ದು ಇವತ್ತು ಸಂಡೇ ಮಾರ್ಕೆಟಿಗೆ ಹೋಗಿ ಬಂದೆ. ಇವರೆಲ್ಲ ಮಲಗಿದ್ರು, ನನ್ನ ಮಗಳು ನನ್ನ ಮಗ ಎಲ್ಲ ಮಲ್ಕೊಂಡಿದ್ರು, ಇಬ್ಬರು ಮಲ್ಕೊಂಡಿದ್ರು. ನಾನು ಎದ್ದು ತಕ್ಷಣವೇ ಮಾರ್ಕೆಟಿಗೆ ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೋಗಿ ಮಾರ್ಕೆಟಿಗೆ ಹೋಗಿ ಬಂದೆ, ತರಕಾರಿ ಮಾರ್ಕೆಟಿಗೆ. ಈರುಳ್ಳಿ 100 ರೂಪಾಯಿ ಕೆ ಜಿ, 100 ರೂಪಾಯಿಗೆ 4 ಕೆ ಜಿ ಈರುಳ್ಳಿ. ಬೆಳ್ಳುಳ್ಳಿ 100 ರೂಪಾಯಿ ಕೆ ಜಿ. ಆಮೇಲೆ ಶುಂಠಿ 100 ರೂಪಾಯಿ ಕೆ ಜಿ. ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಬಂದು ಇವತ್ತು ಸಂಡೇ ಚಿಕನ್ ತಗೊಂಡು ಬಂದ್ಬಿಟ್ಟು ಈಗ ತೊಗೊಂಬಂದಿದ್ದೀನಿ ನೋಡಿ. ಬನ್ನಿದೆ, ಇವಾಗೇನು ಮಾಡಲ್ಲ. ತೊಗೊಂಬಂದಿದ್ದೀನಿ. ಟೀ ಕುಡಿಯೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ. ಟೊಮೊಟೊ 50 ರೂಪಾಯಿ ಕೆ ಜಿ. ಕಾಯಿ ಇದೆ. ಟೊಮೊಟೊ ಕಾಯಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಕಾಯಿ ಇದ್ದರೆ ಒಂದು ವಾರ ಬರುತ್ತೆ. ನಾನು ಒಂದೊಂದೇ ಹಾಕ್ತೀನಿ, ಟೊಮೊಟೊ ಒಂದೊಂದೇ ಹಾಕಿ ಮಾಡ್ತೀನಿ. ಈ ಥರ ಕಾಯಿ ತಗೊಂಡ್ರೆ ಸರಿಯಾಗುತ್ತೆ. ಒಂದೊಂದು ದಿನ ಯೂಸ್ ಮಾಡೋಕ್ಕೆ, 1-2 ಹಾಕೋಕ್ಕೆ. ಅದಕ್ಕೇ ಕಾಯಿ ತೊಗೊಂಡು ಬಂದೆ. ಕಾಯಿ ಇದೆ, ಸ್ವಲ್ಪ ಚೆನ್ನಾಗಿದೆ ಟೊಮೊಟೊ. ಅಂದರೆ 50 ರೂಪಾಯಿ ಕೆ ಜಿ ಟೊಮೊಟೊ ತೊಗೊಂಡು ಬೇಕಲ್ಲ, ಏನು ಮಾಡೋದು. ತೊಗೊಂಡು ಬಂದೆ. ಈಗ ತಾನೇ ಟಯರ್ಡ್ ಆಗೋಯ್ತು. ಅಲ್ಲಿಂದ ಹೆಗಲ ಮೇಲೆ ಎತ್ಕೊಂಡ್ಬರ್ತೀನಿ ನಾನು. ಟಯರ್ಡ್ ಆಗೋಯ್ತು ತುಂಬ. ಈಗಿನ್ನೂ ಮಾಡಬೇಕು. ಬೆಳಗ್ಗೆ ಎದ್ದು ಲಲಿತಾ ಸಹಸ್ರನಾಮ ಕೇಳಿದೆ ಸ್ವಲ್ಪ ಹೊತ್ತು. ನಾನು ಹೇಳ್ಬಿಟ್ಟು ನಾನು ಓದೆ. ಇವಾಗಿನ್ನೂ ಎಲ್ಲ ಕೆಲಸ ಎಲ್ಲ ಒಳಗಡೆ ಎಲ್ಲ ಹೋಗ್ಬೇಕು ಇವಾಗ. ಇನ್ನು ಇವತ್ತು ಸಂಡೇ ಎಲ್ಲ, ಇನ್ನು ಬಾಗಿಲೆಲ್ಲ ತೊಳೆದಿಲ್ಲ. ಎಂಥದ್ದು ಏನೇನ ಕೀರ ಇದು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಂಗೆ ಫ್ರೈ ಮಾಡ್ತಾ ಇದ್ದೀನಿ. ನೀವು ಮೊದಲೇ ಬಂದಿದ್ರೆ ನಾನು ನೀಟಾಗಿ ಹೇಳ್ತಿದ್ದೆ. ನಾನು ಎಲ್ಲ ರುಬ್ಬಿಬಿಟ್ಟೆ. ಈಗಿರಲಿ ಅಡ್ಡಿ ಇಲ್ಲ. ಎಲ್ಲ ಮಸಾಲೆ ಎಲ್ಲ ರುಬ್ಬಿದೆ. ಏನು ಮಾಮೂಲಿ ನೀವೆಲ್ಲ ಏನು ಹಾಕ್ತಿರೋ ಅದನ್ನೇ ನಾನು ಹಾಕ್ತೀನಿ. ಇದೇನಕ್ಕೆ? ಇದು ಸಾರಿಗೆ. ಎಷ್ಟು ಕೆ ಜಿ ಇದು? ಅಯ್ಯೋ, ಒಂದು ಅರ್ಧ ಕೆ ಜಿ ಇದೆ ಅಷ್ಟೇ. ಇದು ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಕೆ ಜಿ? ಕೆ ಜಿ ಎಷ್ಟಾಗಿ ಕ್ವಾಂಟಿಟಿ? ಕೆ ಜಿ ಆಗ 1 ಕೆ ಜಿ ಶುಂಠಿ, 1 ಕೆ ಜಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಕರೆಕ್ಟಾಗಿ 1 ಕೆ ಜಿ ಇಲ್ಲ ಮಗನೇ, ಸುಮ್ಮನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಒಂದು 4 ಬೆಳ್ಳುಳ್ಳಿ, 1 ಪೀಸು ಶುಂಠಿ. ಫ್ರೈ ಏನು ಮಾಡಿಲ್ವಾ? ಅದೇ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲ, ಚಿಕನ್ ಫ್ರೈ ಮಾಡಿಲ್ವಾ? ಚಿಕನ್ನಾ? ಚಿಕನ್ ಫ್ರೈ ಮಾಡಿಲ್ಲಲ್ಲ. ಈಗ ಇದು ಇವಾಗ ಏನಕ್ಕೆ ಮಾಡ್ತಾ ಇರೋದು ನೀವು? ಇದು ಚೆನ್ನಾಗಿ ಬಿಸಿ ಆಗಬೇಕಿದು. ಇದು ಏನಕ್ಕೆ ಮಾಡ್ತಾ ಇದ್ದೀರಾ? ಇದು ಕರಿ ಸಾರು ಮಾಡ್ತಾ ಇದ್ದೀನಿ ನೋಡ್ರಿ ಗೈಸ್. ಹಟ್ಟು ಸೂಪರ್ ಆಗಿದೆ. ಹಟ್ಟು ನನಗೆ ಆಯ್ತು, ಇಷ್ಟ, ತುಂಬಾ ಇಷ್ಟ. ಎರಡೆರಡು 10 ರೂಪಾಯಿ ಕೊಡ್ರಿ. ತುಂಬಾ ಇಷ್ಟ ಅವನಿಗೆ. ನೋಡ್ರಿ ಗೈಸ್, ಹಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ಹಂಗೆ ಮಾಡೋದು ಸ್ವಲ್ಪ. ಇವಾಗ ಏನು ಹಾಕ್ತಾ ಇದ್ದೀರಾ? ಸಾಲ್ಟ್ ಹಾಕ್ತಿದ್ದೀನಿ. ಎಷ್ಟು? ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು ಸಾಲ್ಟು. ಅವ್ರ ಪ್ರಕಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸಾಲ್ಟು, ಖಾರ ಎಲ್ಲ. ನಾನೆಲ್ಲ ರುಬ್ಬಿದ್ದೀನಿ ಮಸಾಲೆ. ಇದರಲ್ಲಿ ನೋಡು, ಇಲ್ಲಿ ನೋಡು, ಎಲ್ಲ ರುಬ್ಬಿಟ್ಟಿದ್ದೀನಿ. ಇದರಲ್ಲಿ ಏನೇನು ಹಾಕಿದ್ದೀರಾ ವಿಜಯ? ಇದರಲ್ಲಿ ಮೆಣಸಿನ್ಕಾಯಿ, ಧನಿಯಾ, ಈರುಳ್ಳಿ, ಸ್ವಲ್ಪ ಗಸಗಸೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಫುಡ್ ಕಲರ್ ಹಾಕ್ತೀರಾ ಏನಾದರೂ? ಅದೆಲ್ಲ ಹಾಕಲ್ಲ.
ನಾನು ಅದೆಲ್ಲ ತರದೇ ಇಲ್ಲ ಅಂದ್ಬಿಟ್ಟು ಹ್ಞೂ ನಾನು ಅದೆಲ್ಲ ತರದೇ ಇಲ್ಲ, ಮಾಡೋದು ಇಲ್ಲ ಅದೆಲ್ಲ. ಬೇಕಂದರೆ ಹಾಕೊಬೋದು. ಫುಡ್ ಕಲರ್ ಎಲ್ಲ ಹಾಕಲ್ಲ ನಾನು. ಈ ಚಿಕನ್ ಚೆನ್ನಾಗಿ ಬಿಸಿ ಆಗಬೇಕು. ನೋಡ್ರಿ ಗೈಸ್, ಎಷ್ಟು ತನಕ ಬಿಸಿ ಇಡಬೇಕು ವಿಜು? ಅದು ಹಂಗೆ ಬಿಸಿ ಆಗಲಿ, ಸ್ವಲ್ಪ ಹೊತ್ತು ಬಿಸಿ ಆಗಲಿ. ಸ್ವಲ್ಪ ಹೊತ್ತಂದ್ರೆ ಎಷ್ಟು? ಸ್ಲಿಮ್ ಒಂದು 10 ನಿಮಿಷ ಬಿಸಿ ಆಗ್ಬೇಕು ಚೆನ್ನಾಗಿ ಚಿಕನ್ನು. 10 ನಿಮಿಷ ಬಿಸಿ ಹೋಗ್ಬೇಕು ಗೈಸ್. ಅದರಲ್ಲಿರೋ ನೀರು ಹೋಗ್ಬೇಕು, ನೀರು ಹೊರಗಡೆ ಬರಬೇಕು ತಾನೇ? ಒಳಗಡೆ ಆಮೇಲೆ ಇದನ್ನ ಹಂಗೆ ತೊಳ್ಕೊಂಡ್ಬಿಡ್ತೀನಿ ನೋಡು. ಇದನ್ನ ಪಾತ್ರೆ ಹಂಗಂಗೆ ನಂಗೆ ಇಟ್ಟರೆ ಇಷ್ಟ ಆಗಲ್ಲ, ಅದಕ್ಕೆ ಫಸ್ಟ್ ತೊಳ್ಕೊಂಡ್ಬಿಡ್ತೀನಿ ಅದನ್ನ. ಅದಕ್ಕೆ ಸಪ್ರೇಟ್ ನಾರಿಟ್ಕೊಂಡಿರ್ತೀನಿ ನಾನು ಚಿಕನ್ ಎಲ್ಲ ತೊಳೆಯೋಕ್ಕೆ. ಪಾತ್ರೆ ಚಿಕನ್ ಮಾಡಿದೆಲ್ಲ ತೊಳೆಯೋದು. ಮಾಡ್ತೀನಿ ನಾನು ಒಂಚೂರು ಕಲಿಸ್ತೀನಿ ಗೈಸ್. ಅಷ್ಟು ಆಗ್ತಿದ್ಯಾ? ಕಲಿಸ್ಲಾ? ಬೇಡ ಬೇಡ, ಮುಟ್ಬೇಡ, ಹಂಗೆ ನಂಗೆಲ್ಲ ಮುಟ್ಬಾರ್ದು, ನಂಗೆ ಇಷ್ಟ ಆಗಲ್ಲ. ಸುಮ್ಮನೆ ಇರು. ಮುಟ್ಬಾರ್ದು ಅಂತಂದರೆ ನೀವೇ ಹೇಳ್ರಿ ಗೈಸ್. ನೋಡ್ರಿ ನನಗೆ ಹಂಗೆಲ್ಲ ಮುಟ್ಟೋದು ಇಷ್ಟ ಇಲ್ಲ, ಗೊತ್ತಾನೆ ನಿಂಗೆ? ನನಗೇನು ಗೊತ್ತಿರಲಿಲ್ಲ ಫಸ್ಟ್ ದಿನದಿಂದ. ನಿಂಗೆಲ್ಲ ಮುಟ್ಟಕ್ಕೆ ಬಿಡ್ತೀನ ನಾನು? ಹಾಂ ಮುಟ್ಟಕ್ಕೆ ಬಿಡ್ತೀನ? ಆಗಲ್ಲ. ನೋಡು, ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದೆಲ್ಲ ಹಿಂಗೆ ತೊಳ್ಕೊಳಕ್ಕೆ ಹಾಕ್ಬಿಡ್ತೀನಿ. ಪಾತ್ರೆ ತೊಳ್ಕೊಳಕ್ಕೆ ಎಲ್ಲ ಹಾಕ್ಬಿಟ್ರೆ ಕ್ಲೀನ್ ಸ್ಮೆಲ್ ಹೋಗ್ಬಿಡುತ್ತೆ. ಸ್ವಲ್ಪ ಫ್ರಿಲ್ಲೆಲ್ಲ ಉಳಿತಾಯ ಆಗುತ್ತೆ. ಹೌದಾ ಅಲ್ವಾ? ಹಾಂ. ಇವ್ರು ಏನು ಮಾಡ್ತಾ ಇದ್ದಾರೆ? ನೋಡ್ರಿ